everyone fine. ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಅಸಂವಿಧಾನಿಕ ಪದ ಬಳಕೆ ಪ್ರಕರಣ. ಸಿಟಿ ರವಿ ಪ್ರಕರಣದಲ್ಲಿ ಸರ್ಕಾರದ ನಾಯಕರಿಂದ ಎಡವಟ್ಟುಗಳಾಗಿದೆಯಾ ಅನ್ನುವಂತ ಒಂದು ಪ್ರಶ್ನೆ. ವಿಪಕ್ಷಗಳಿಗೆ ನಾವೇ ಅಸ್ತ್ರ ಕೊಟ್ಟಂತಾಗಿದೆ ಅಂತ ಕೆಲವು ನಾಯಕರುಗಳು ಪಕ್ಷದಲ್ಲೇ ಚರ್ಚೆ ಮಾಡ್ತಾ ಇದ್ದಾರಂತೆ. ರವಿ ಬಂಧನ ತರಾತುರಿಯಲ್ಲಿ ಮಾಡೋದಕ್ಕೆ ಪ್ರಭಾವಿಗಳಿಂದ ಒತ್ತಡವನ್ನ ಹೇರಲಾಗಿತ್ತಾ ಅನ್ನೋದು ಕೂಡ ಪ್ರಶ್ನೆ. ಹೈಡ್ರಾಮಾ ಸೃಷ್ಟಿಸುವುದು ಬೇಡ ಆಗಿತ್ತು ಅಂತ ಕಾಂಗ್ರೆಸ್ ಪಕ್ಷದ ಒಳಗೇನೆ ಚರ್ಚೆ ಶುರುವಾಗಿದೆ ಅಂತ. ಇಷ್ಟೆಲ್ಲ ಹೈಡ್ರಾಮಾ ಬೇಡ ಆಗಿತ್ತು ಅಂತ ಸಾರ್ವಜನಿಕರಿಂದಲೂ ಕೂಡ ಸರ್ಕಾರದ ನಡೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜನಪ್ರತಿನಿಧಿಗೆ ಹೀಗಾಗ್ಬಿಟ್ರೆ ಇನ್ನು ಜನಸಾಮಾನ್ಯರ ಗತಿ ಏನು ಅನ್ನುವಂಥ ಚರ್ಚೆ ಹುಟ್ಕೊಂಡಿದೆ. ಕೋರ್ಟ್ನಲ್ಲಿಯೂ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಖಭಂಗ ಆಗ್ಬಿಟ್ಟಿದೆ. ಕೆಲವೊಂದು ವಿಡಿಯೋ ದಾಖಲೆ ಬಿಡುಗಡೆ ಮಾಡಿರುವಂಥ ಬಿಜೆಪಿ ಸಮರ್ಪಕವಾಗಿ ಹ್ಯಾಂಡಲ್ ಮಾಡಿದ್ರೆ ಸರ್ಕಾರಕ್ಕೆ ಈ ಕೇಸ್ ಖಂಡಿತವಾಗಿಯೂ ವರದಾನ ಆಗ್ತಾ ಇತ್ತು. ಆದರೆ ಈ ಪ್ರಕರಣದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ರಾಜ್ಯ ಸರ್ಕಾರ ಕೆಲವು ಸಚಿವರುಗಳು ಎಡವಿದ್ದಾರೆ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಪ್ರಕರಣದ ನಡವಳಿಕೆಯ ಬಗ್ಗೆ ಸಿಎಂ ಎದುರು ಕೆಲ ನಾಯಕರುಗಳು ಅಸಮಾಧಾನವನ್ನು ತೋಡ್ಕೊಳ್ತಾ ಇದ್ದಾರಂತೆ. ಸ್ವಲ್ಪ ನಾವೇನೇ ಹೈಡ್ರಾಮಾ ಮಾಡ್ದಂಗಾಯ್ತು, ನಾವೇ ಜಾಸ್ತಿ ಒತ್ತು ಕೊಟ್ವಿ ಅಂತ ಅನ್ಸುತ್ತೆ. ಸೊ ಇದೆಲ್ಲ ಒಂದು ಕಡೆಯಲ್ಲಿ ವಿಪಕ್ಷಗಳಿಗೆ ನಾವೇ ಅಸ್ತ್ರ ಮಾಡಿಕೊಟ್ಟಿದ್ದೀವಿ ಅಂತ ಅನ್ಸುತ್ತೆ. ಸಿಟಿ ರವಿ ಅವರು ಮಾತನಾಡಿದ್ದಾರೆ ಅನ್ನೋದಂತೂ ಒಂದಷ್ಟು ವಿಡಿಯೋಗಳು ವೈರಲ್ ಆಗಿದೆ. ಆದರೆ ಕಾನೂನಾತ್ಮಕವಾಗಿ ಏನು ಕ್ರಮ ಕೈಗೊಳ್ಬೇಕಿತ್ತೋ ಅದನ್ನು ತಗೋಬೇಕಾಗಿತ್ತು. ಬಟ್ ನಾವು ಓವರ್ ಎಕ್ಸಾಕ್ಟ್ ಆದ್ವೇನೋ, ಓವರ್ ರಿಯಾಕ್ಟ್ ಮಾಡಿದ್ವೇನೋ, ಅದೇ ನಮಗೆ ಇವತ್ತು ಸಮಸ್ಯೆ ಆಗ್ತೇನೋ, ನಮಗೇನೆ ಇರ್ಸು ಮುರ್ಸು ಆದಂಗಿದೆ. ಕೋರ್ಟ್ನಲ್ಲೂ ನಮಗೆ ಹಿನ್ನಡೆ ಆಯಿತು, ಪೊಲೀಸರ ಮೇಲೆ ನಾವು ಒತ್ತಡ ಹೇರ್ತಾ ಇದ್ದೀವಿ ಅನ್ನೋ ಥರ ಆಯಿತು. ಸಾರ್ವಜನಿಕ ವಲಯದಲ್ಲೂ ಈ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಒಬ್ಬ MLCಗೆ, ಒಬ್ಬ ಜನಪ್ರತಿನಿಧಿಗೇನೆ ಹೀಗೆಲ್ಲ ಮಾಡಿಬಿಟ್ರು ಅಂತ ಅಂದರೆ ರಾತ್ರಿ ಎಲ್ಲೆಲ್ಲೋ ಸುತ್ತಿಸಿದ್ರಂತೆ, 3 ಜಿಲ್ಲೆ ಸುತ್ತಿಸಿದ್ರಂತೆ, ತಲೆ ಬೇರೆ ಒಡೆದೋಗಿದೆ, ತಲೆಯಲ್ಲಿ ಬೇರೆ ರಕ್ತ ಬರ್ತಾ ಇದೆ. ಸೊ ಒಬ್ಬ ಈ ಜನಪ್ರತಿನಿಧಿಗೆ ಈ ಥರ ಆಗ್ಬಿಟ್ರೆ ಜನಸಾಮಾನ್ಯರ ಕತೆಗೇನು ಅನ್ನೋ ಪ್ರಶ್ನೆಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಹುಟ್ಕೊಳ್ತಾ ಇದೆ. ಇದನ್ನು ಕೆಲವು ನಾಯಕರುಗಳು CM ಮುಂದೆ ಹೇಳಿಬಿಟ್ಟಿದ್ದಾರಂತೆ. ಇಲ್ಲ, ನಾವು ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆನ ಇಡಬೇಕಾಗಿತ್ತು. ಕೆಲವರ ಒತ್ತಡ ಅಥವಾ ಕೆಲವು ಸಚಿವರುಗಳು ಇದಕ್ಕೆ ಎಂಟ್ರಿ ಆಗಿದ್ದು ಸ್ವಲ್ಪ ಸಮಸ್ಯೆಯನ್ನು ತಂದೊಡ್ತು. ಇದನ್ನೆಲ್ಲೋ ಒಂದು ಕಡೆಯಲ್ಲಿ ನಾವು ವಿಪಕ್ಷಗಳಿಗೆ ಆಹಾರ ಆಗ್ಬಿಟ್ವೇನೋ ಅನ್ನುವಂಥ ಅಸಮಾಧಾನವನ್ನು, ಬೇಸರವನ್ನು ವ್ಯಕ್ತಪಡಿಸಲಾಗ್ತಾ ಇದೆಯಂತೆ. ನೋಡಿ, ಬೆಳಗಾವಿಯಲ್ಲಿ ನಡೆದಿದ್ದು ಕಂಪ್ಲೀಟ್ ಹೈಡ್ರಾಮಾ. ಅಲ್ಲಿ ಏನು ಮಾತುಕತೆ ಆಯಿತು, ಯಾವ ಪದ ಬಳಕೆ ಮಾಡಿದ್ರು ಅದು ಒಂದು ಕಡೆಯಲ್ಲಾದರೆ, ಸಿಟಿ ರವಿ ಅವರನ್ನು ವಶಕ್ಕೆ ಪಡೆದುಕೊಂಡ ಮೇಲೆ ಆದಂಥ ಬೆಳವಣಿಗೆ ಇದೆಯಲ್ಲ, ಆ ಬೆಳವಣಿಗೆನೇ ಈ ಸರ್ಕಾರಕ್ಕೆ ಡ್ಯಾಮೇಜನ್ನು ಮಾಡಿದ್ದು. ಸಿಟಿ ರವಿ ಅವರನ್ನು ಎತ್ತಾಕೊಂಡು ಹೋಗಿದ್ದು, ರಾತ್ರಿ ಇಡೀ ಸುತ್ತಿದ್ದು, ರಾತ್ರಿನೇ ಕೋರ್ಟ್ಗೆ ಹಾಜರುಪಡಿಸಬೇಕಾಗಿತ್ತು, ರಾತ್ರಿ ಕೋರ್ಟ್ಗೆ ಹಾಜರುಪಡಿಸಲಿಲ್ಲ. ಸ್ಪೀಕರ್ ಅನುಮತಿ ಪಡ್ಕೊಳ್ಬೇಕಾಗಿತ್ತು, ಆದರೆ ಸಭಾಪತಿಗಳ ಅನುಮತಿಯನ್ನು ಕೂಡ ಪಡ್ಕೊಂಡಿರಲಿಲ್ಲ. ಲೀಗಲ್ ಆಗಿ ಹೋರಾಟ ಮಾಡಿ ಗೆಲ್ತೀವಿ ಅಂತ ಅಂದ್ಕೊಂಡಿದ್ರು, ಲೀಗಲ್ ಆಗು ಕೂಡ ಹಿನ್ನಡೆ ಆಯಿತು. ಅಷ್ಟೇ ಅಲ್ಲದೆ ಜಡ್ಜ್ ಮುಂದೆ ಎಳೆಯಾಗಿ ಸಿಟಿ ರವಿ ಅವರು ಏನೇನಾಯಿತು ಅಂತ ಹೇಳಿದ್ದು, 10 ನಿಮಿಷಕ್ಕೂ ಕಾಲ್ ಬರ್ತಾ ಇತ್ತು, ಈ ಥರದ್ದೆಲ್ಲ ಹೇಳಿದ್ದು ಸಾಕಷ್ಟು ಮುಜುಗರ ಆಗಿದೆ. ಇದೆಲ್ಲದ್ರ ಬಗ್ಗೆ ಯಾವ್ಯಾವೆಲ್ಲ ಚರ್ಚೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ LN ಸ್ವಾಮಿ. ಈ ಸಿಟಿ ರವಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ಹೈಡ್ರಾಮಾ ಏನೋ ಆಯಿತು, ಆದರೆ ಸರ್ಕಾರಕ್ಕೆ ಮುಜುಗರ ಆಗಿದ್ದಂತೂ ಸತ್ಯ. ಸೊ ಈ ನಿಟ್ಟಿನಲ್ಲಿ ಪಕ್ಷದೊಳಗೆ ಯಾವ ಥರ ಅಸಮಾಧಾನ ಮತ್ತು ಚರ್ಚೆಗಳು ಹುಟ್ಕೊಳ್ತಾ ಇದೆ ಅಂತ ಸ್ವಾಮಿ? MLC ಸಿಟಿ ರವಿ ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವ್ಯಾಚ್ಯ ಪದ ಬಳಕೆ ಮಾಡಿದ್ದಾರೆ ಎಂಬ ಆರೋಪ ಹಾಗೂ ಪ್ರಕರಣದಲ್ಲಿ ಸರ್ಕಾರದ ಕೆಲ ನಾಯಕರೇ ಅಸಮಾಧಾನ ಹೊರಹಾಕಿರುವಂತದ್ದು. ಒಂದು ಕಡೆ ಸಿಟಿ ರವಿ ಅವರ ಬಂಧನದ ಎಡವಟ್ಟು ಅಂದ್ರೆ ಪರಿಷತ್ನಲ್ಲಿ ಆದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಟಿ ಅವರ ಬಂಧನ ಕುರಿತು ಸಾಕಷ್ಟು ಚರ್ಚೆ, ವಿವಾದಗಳು ಕೂಡ ಶುರುವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜೊತೆಗೆ ಸರ್ಕಾರ ಯಾಕೆ ಯಾವ ರೀತಿ ಅವ್ರನ್ನ ನಡೆಸ್ಕೊಂಡ್ರು, ಪೊಲೀಸರಿಗೆ ಯಾರು ಅಷ್ಟೊಂದು ಪ್ರಭಾವ ಬೀರಿದ್ದು ಅನ್ನೋದು ಈಗ ವಿಪಕ್ಷ ಅಂದ್ರೆ ಬಿಜೆಪಿ ಪಕ್ಷದವರಿಗೆ ಸಿಕ್ಕಂತಹ ಪ್ರಮುಖವಾದಂತ ಒಂದು ಅಸ್ತ್ರ. ಅಂದ್ರೆ ಸುರಕ್ಷಿತ ವಿಚಾರದಲ್ಲಿ ಅವ್ರನ್ನ 400ರಿಂದ 500 ಕಿಲೋಮೀಟರ್ ಸುತ್ತಾಡಿಸುವಂತ ಒಂದು ವ್ಯವಸ್ಥೆ ಯಾಕೆ ಮಾಡ್ಬೇಕಿತ್ತು? ಸುರಕ್ಷಿತವಾಗಿ ಒಬ್ಬ ಜನಪ್ರತಿನಿಧಿಗೆ ಸುರಕ್ಷತೆ ಕೊಡಕ್ಕಾಗ್ಲಿರೋದ್ರೆ ಪೊಲೀಸ್ನವ್ರು ಏನ್ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಪೊಲೀಸ್ನವ್ರಿಗೆ ಪ್ರಭಾವ ಬೀರಿದ ವ್ಯಕ್ತಿಗಳು ಯಾರ್ಯಾರು? ಇಷ್ಟೆಲ್ಲ ಅಜಾಗರೂಕತೆಯಿಂದ ಸಿಟಿ ರವಿ ಅವ್ರನ್ನ ನಡೆಸ್ಕೊಂಡಿದ್ದಾರೆ. ಅವ್ರಿಗೆ ತಲೆಗೆ ಏಟ್ ಬಿದ್ರು ಕೂಡ ಚಿಕಿತ್ಸೆ ಕೊಡಿಸೋದಕ್ಕೂ 3-4 ಗಂಟೆ ಸಮಯಾವಕಾಶವನ್ನ ತಗೊಂಡಿದ್ದಾರೆ. ಇದರಲ್ಲೇ ಹಿಂದೆ
ಯಾರ ಕೈವಾಡವಿದೆ ಅನ್ನೋದು ಕೂಡ ನೇರವಾಗಿ ವಿಪಕ್ಷಗಳ ನಾಯಕರು ಆರೋಪ ಮಾಡ್ತಾ ಇರುವಂತದ್ದು. ಜೊತೆಗೆ ಜನಸಾಮಾನ್ಯರಲ್ಲೂ ಒಂದಿಷ್ಟು ಚರ್ಚೆಗಳು ಶುರುವಾಗಿರುವಂತದ್ದು. ಅಂದ್ರೆ ಒಬ್ಬ MLC ಆದವರಂತ ಪದ ಬಳಕೆ ಆಗಿದೆ, ಅದನ್ನ ಕಾನೂನು ಕ್ರಮ ಕೈಗೊಳ್ಳೋದ ಬಿಟ್ಟು ಈ ರೀತಿ ಎಲ್ಲ ಸುತ್ತಾಡಿಸುವಂತ ಒಂದು ಅವಶ್ಯಕತೆ ಏನಿತ್ತು ಎನ್ನುವುದು ಕೂಡ ಜನಸಾಮಾನ್ಯರಲ್ಲೂ ಕೂಡ ಈಗಾಗಲೇ ಚರ್ಚೆ ಶುರುವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಪಕ್ಷದಲ್ಲೇ ಒಂದಿಷ್ಟು ಅಸಮಾಧಾನಗಳು ಕೂಡ ಶುರುವಾಗಿದೆ. ಪಕ್ಷದ ಹಿರಿಯ ಶಾಸಕರು ಸಹ ನಾವು ಚೆನ್ನಾಗಿ ಈ ಪ್ರಕರಣವನ್ನ ಹ್ಯಾಂಡಲ್ ಮಾಡಿದರೆ ಬಿಜೆಪಿಗೆ ಹೆಚ್ಚಿನ ಮುಖಭಂಗ ಆಗ್ತಿತ್ತು, ಅದನ್ನ ಬಿಟ್ಟು ನಾವು ವೈಯಕ್ತಿಕ ಹಿತಾಸಕ್ತಿಯಿಂದ ಈ ರೀತಿ ನಡೆದುಕೊಂಡಂತ ಸಂದರ್ಭದಲ್ಲಿ ವಿಪಕ್ಷಗಳಿಗೆ ಇನ್ನಷ್ಟು ಮೈಲೇಜ್ ಸಿಕ್ಕಿದೆ, ನಮ್ಮ ಪಕ್ಷಕ್ಕೆ ಹೆಚ್ಚು ಡ್ಯಾಮೇಜ್ ಆಗಿದೆ ಎಂಬ ಅಸಮಾಧಾನವನ್ನ ನೇರವಾಗಿ ಮತ್ತು ಪರೋಕ್ಷವಾಗಿ ಹೊರಹಾಕಿರುವಂತದ್ದು. ನಿನ್ನೆ ಕೂಡ ಏನು ಬೆಳಗಾವಿಯಲ್ಲಿ ನಡೆಯಲಿರುವ ಕಾಂಗ್ರೆಸ್ ಮಹಾ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ನಡೆದ ಸಭೆಯಲ್ಲಿ, ಅಂದ್ರೆ ಸಭೆಯ ಬಳಿಕ ಅನೌಪಚಾರಿಕ ಮಾತುಕತೆಯ ಸಂದರ್ಭದಲ್ಲೂ ಕೂಡ ಸಿಎಂ ಬಳಿ ಸಿಎಂ ಬಳಿ ಕೆಲ ನಾಯಕರು ಹಾಗೂ ಸಿಎಂ ಆಪ್ತ ನಾಯಕರು ಕೂಡ ಅಸಮಾಧಾನವನ್ನು ಹೊರಹಾಕಿರೋ ಮಾಹಿತಿ ಕೂಡ ಲಭ್ಯ ಆಗಿದೆ. ಅಂದ್ರೆ ಸಾರ್ವಜನಿಕರಿಂದಲೂ ಕೂಡ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. ವಿಪಕ್ಷಗಳಿಗೆ ಇದೇ ಪ್ರಮುಖ ಅಸ್ತ್ರವಾಗಿ ಬಳಸಿಕೊಂಡು ಸಾಕಷ್ಟು ಹೋರಾಟಕ್ಕೆ ಮುಂದಿಡ್ತಾ ಇದೆ. ಮೇಲೆ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿ ನಡೆಸ್ಕೊಂಡಿದ್ದು, ಯಾರು ಈ ಪ್ರಭಾವ ಬೀರಿದ ವ್ಯಕ್ತಿ ಯಾರು ಎಂಬ ವಿಚಾರವನ್ನು ಇಟ್ಕೊಂಡು ಪದೇ ಪದೇ ಟೀಕೆ ಟಿಪ್ಪಣಿಗಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಡಿಯೋ ತುಣುಕುಗಳ ದಾಖಲಾತಿಗಳನ್ನ ಬಿಟ್ಟು ಕೂಡ ಪ್ರಶ್ನೆ ಮಾಡಿರುವಂತದ್ದು. ಅಂದ್ರೆ ಪೊಲೀಸ್ ಅಧಿಕಾರಿಗಳಿಗೆ ಪದೇ ಪದೇ ಫೋನ್ ಬರ್ತಾ ಇದ್ದಿದ್ದು, ಯಾರು ಫೋನ್ ಮಾಡ್ತಾ ಇದ್ದಿದ್ದು ಎಂಬ ವಿಚಾರವನ್ನ ಇಟ್ಕೊಂಡು ವಿಡಿಯೋಗಳ ದಾಖಲಾತಿಗಳನ್ನ ಇಟ್ಕೊಂಡು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಸರ್ಕಾರಕ್ಕೆ ಡ್ಯಾಮೇಜ್ ಕೂಡ ಆಗಿದೆ. ಹಾಗಾಗಿ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಿತ್ತು. ಎಚ್ಚರಿಕೆಯಿಂದ ನಡೆದುಕೊಂಡಿದ್ದಂತ ಸಂದರ್ಭದಲ್ಲಿ ನಮಗೆ ಇನ್ನಷ್ಟು ಮೈಲೇಜ್ ಸಿಗ್ತಾ ಇತ್ತು. ಪ್ರಮುಖ ಬಿಜೆಪಿ ವಿರುದ್ಧ ಇನ್ನಷ್ಟು ನಮ್ಗೆ ಅಸ್ತ್ರಗಳು ಸಿಗ್ತಾ ಇದ್ವು ಎಂಬ ವಿಚಾರವನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯನವರ ಮುಂದೆ ಅಸಮಾಧಾನವನ್ನ ಹೊರಹಾಕಿರುವಂತದ್ದು. ಅಂದ್ರೆ ಪ್ರಭಾವ ಬಳಸಿದ್ದು ಕೂಡ ತಪ್ಪು, ಈ ರೀತಿ ನಡೆಸ್ಕೊಂಡಿದ್ದು ತಪ್ಪು ಅನ್ನೋದು ಕಾಂಗ್ರೆಸ್ ನಾಯಕರಲ್ಲೇ ಚರ್ಚೆ ಶುರುವಾಗಿದೆ. ಜೊತೆಗೆ ಇದನ್ನೇ ಬ್ರಹ್ಮಾಸ್ತ್ರವನ್ನಾಗಿ ಮಾಡಿಕೊಂಡು ಬಿಜೆಪಿ ನಾಯಕರು ಈಗಾಗಲೇ ಹೋರಾಟಕ್ಕೆ ಇಳಿದಿದ್ದಾರೆ. ಜೊತೆಗೆ ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ದೂರು ನೀಡಲು ಮುಂದಾಗಿರುವಂತದ್ದು. ಇವೆಲ್ಲವೂ ಕೂಡ ಸರ್ಕಾರಕ್ಕೆ ಒಂದ್ ರೀತಿ ಹಿನ್ನಡೆ ಮತ್ತು ಇನ್ನಷ್ಟು ಡ್ಯಾಮೇಜ್ ಆಗೋದಕ್ಕೂ ಪ್ರಮುಖ ಸಾಕ್ಷಿ ಆದಂತಾಗಿದೆ. ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.